ತಗೊಳಿದ್ರಲ್ಲ ಕ್ಲೀನ್ ಆಗಿ ಪೂಮಾದದು ಬ್ರ್ಯಾಂಡು. ಹೂನಪ್ಪ ಬ್ರ್ಯಾಂಡ್ ಅದು, ಪೂಮಾ ಬ್ರ್ಯಾಂಡ್ ಅಂತ ತಗೊಳ್ಳಲೆ. ನೀನೇ ತಿನ್ಕೊಳಪ್ಪ ಇದರಲ್ಲಿ. ಇದು ಪೂಮಾ ಅಲ್ವಾ? ಪೂಮಾ ತರ ಕಂಫರ್ಟ್ ಇಟ್ಸ್ ಅಂತ. ಎಲ್ಲಿ ಒಂದು ಕೊಡು, ಹೆಂಗಿದೆ ಟೇಸ್ಟ್ ಮಾಡೋಣ. ನೋಡಿ ಒಂದು ಈಸ್ಕೊಂಡಿದ್ದೀನಿ ಒಂದು. ವಾಪಸ್ ಕೊಟ್ಬಿಡು. ಹಾಕಿ ಎಷ್ಟು ಇರ್ಬೇಕು ಅಷ್ಟು. ಹಲೋ ನಿಧಾನ ಕಿತ್ಕೊಳ ಬೇಡ, ನಾನು ಬಿದ್ದರೆ ಎಲ್ಲ ನೋಡ್ಲಿ ಹೆಂಗ್ ಬಿದ್ದ ಅಂದ್ಬಿಟ್ಟು. ಸ್ಲೋ ಮೋಷನ್ ಮಾಡೋಣ ಬ್ರೀಸಿಂಗ್. ಅವಾಗ ಏನು ಹೇಳು, ಕಂಟೆಂಟ್ ಮಾಡೋ ಅವಶ್ಯ. ಇವಾಗ ನಾನು ನಮ್ಮ ಪಾಪು ರೌಂಡಿಂಗ್ಸು 1 ರೌಂಡ್ 2 ರೌಂಡ್ 3 ರೌಂಡ್ 3 ರೌಂಡ್ ಹೊಡ್ಸಿದ್ದೀನಿ. ಇವಾಗ ಫುಲ್ ಗುಂಗುರು ಆಗಿದೆ, ನೋಡ್ಕೊಳ್ಳಿ, ಆಮೇಲೆ ತೋರಿಸ್ತೀನಿ. ಓಕೆ, ಯು ಕಮ್ ಟು ಮೈ ಚಾನಲ್. ನಾವೆಲ್ಲ ಬೆಳಗ್ಗೆ ಎದ್ದಿದ್ದೀವಿ. ಇವಾಗ ನಮ್ಮ ಪಾಪುನು ಎದ್ದಿದೆ, ನಮ್ಮವಳು ಎದ್ದಿದ್ದಾಳೆ. ಇವಾಗ ಇವಳಿಗೆ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬರ್ಬೇಕು ಕೆಲ್ಸದ ಹತ್ರ. ಬಾ ಹೋಗೋಣ ಬಾ. ಬಾರೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ ಬಾ. ಏನನ್ನ ಹೇಳು. ಯಾವ ತರ ನಿಂತಿದೆ ಅಂದ್ರೆ ಲಕ್ಷ್ಮಿ. ಹಲೋ ಇಲ್ಲಿ ನೋಡಿಲ್ಲೇ ಹೆಂಗ್ ನಿಂತಿದ್ದಾಳೆ ಲಕ್ಷ್ಮಮ್ಮ. ನಮ್ಮೊಳಗೆ ಇವಾಗ ಡ್ರಾಪ್ ಮಾಡಿದೆ. ಇದು ಬಾಯ್ ಅಂತ ಇದೆ. ಬಾಯ್ ಡ್ರಾಪ್ ಮಾಡ್ಬಿಟ್ಟು ಬಂದ್ಬಿಟ್ವಿ. ಆದ್ರೂ ಲಕ್ಷ್ಮಮ್ಮ ಹಂಗೆ ನಿಂತೈತೆ ಅವಾಗಿಂದ. ಹಲೋ ಇಲ್ಲಿ ನೋಡಿಲ್ಲಿ. ಹಲೋ ಕುತ್ಕೊಂಡ್ಲೇ ಇಲ್ಲ, ಅವಾಗಿಂದ ಹಂಗೆ ನಿಂತವಳೆ. ಹಲೋ ಲಕ್ಷ್ಮಿ, ಇಲ್ಲಿ ನೋಡಿಲ್ಲಿ. ಇನ್ನೊಂದ್ ರೌಂಡ್ ಹೋಗ್ಬೇಕಾ? ಎಲ್ಲಿಗ್ ಬರ್ಬೇಕು? ಏನಾಯ್ತು ಲಕ್ಷ್ಮಮ್ಮ, ಈ ತರ ಕೂತಿದ್ಯಾ? ಏನಾಯ್ತು? ಇಂದ ತಗೋ, ನಿನ್ ಬೇಕು ಇವತ್ತು ಇಲ್ಲಿದೆ ನೋಡು. ಬಾ ಬೇಕು. ಲಕ್ಷ್ಮಮ್ಮ ಹತ್ರ ಹೋಗು. ಹೋಗು. ಹಲೋ, ನಮ್ಮವಳನ್ನ ಬಿಟ್ಬಿಟ್ಟು ಬಂದಿದ ತಕ್ಷಣ ಈ ತರ ಆರಾಮಾಗಿ ಸಕ್ಕದಾಗಿ ಮಲಗಿದಾಳೆ ನಮ್ ಲಕ್ಷ್ಮಮ್ಮ. ಹಂಗೆ ಬೆಕ್ಕು ಬೇರೆ ಇಲ್ಲೇ ಮಲಗಿದೆ. ಮತ್ತೆ ಇವಾಗ ಬೆಂಕಿ ಅಂಟಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಹಾಲ್ ಮಾಡ್ಬೇಕು ನಮ್ಮ ಲಕ್ಷ್ಮಮ್ಮಗೆ. ಇವತ್ತು ಕರೆಂಟ್ ಇಲ್ಲ, ಅದಕ್ಕೋಸ್ಕರ ಇದ್ರಲ್ಲೇನೆ ಆಡ್ಬೇಕು. ನಿನ್ನೆ ಈ ತರ ಮಾಡಿದ್ದೆ ಟ್ರಿಕ್, ವರ್ಕೌಟ್ ಆಯ್ತು. ಇದು ಸ್ವಲ್ಪ ನೋಡಿ, ಕವರ್ ಹಾಕಿದಕ್ಕೆ ಬೆಸ್ಟ್ ನೋಡಿ. ಅಷ್ಟೊಂದು ಗಲೀಜ್ ಆಗ್ಲಿಲ್ಲ, ಫುಲ್ ಬ್ಲ್ಯಾಕ್ ಆಗಿಲ್ಲ. ಇವತ್ತು ಇದೇ ಟ್ರಿಕ್ ಯೂಸ್ ಮಾಡ್ಬೇಕು ನೋಡಿ. ಬೆಸ್ಟ್ ಐಡಿಯಾ ಇದು, ಬ್ಲ್ಯಾಕ್ ಆಗಲ್ಲ ಎಲ್ಲ ನೋಡಿ. ಫುಲ್ ಕವರ್ ಹಾಕಿದ್ರೆ ಎಣ್ಣೆ ಹಾಕ್ಬಿಟ್ಟು ಈ ತರ ಬರ್ತದೆ. ಇಷ್ಟು ಪಾತ್ರೆ ಇದಾವೆ, ಇದು ತೊಳಿಬೇಕು. ಇದು ಈ ತರ ಆಗಿದೆ ನೋಡಿ, ಗಲೀಜೇ ಆಗಿಲ್ಲ ಒಂಚೂರುನು. ಚೂರ್ ಅಂದ್ರೆ ಮೇಲೆ ಫುಲ್ ಬ್ಲ್ಯಾಕ್ ಆಗಿದೆ ಅಷ್ಟೇ. ಇವಾಗ ವಾಶ್ ಮಾಡಿ ಮತ್ತೆ ವೈಟ್ ಮಾಡ್ಬೇಕು ಇದನ್ನ. ನೋಡಿ ಎಷ್ಟು ವೈಟ್ ಆಯ್ತು ಅಂತ. ಇದು ಕೆಳಗಡೆ ಬ್ಲ್ಯಾಕ್ ಇತ್ತು ಫಸ್ಟ್, ಇದು ಸ್ವಲ್ಪ ವೈಟ್ ಇತ್ತು. ಅದು ಆಯಿಲ್ ಹಾಕಿ ಆ ಟ್ರಿಕ್ ಯೂಸ್ ಮಾಡಿದಕ್ಕೆ ಈ ತರ ಆಗಿರೋದು. ಇವಾಗ ಮತ್ತೆ ಅದೇ ತರಾನೇ ಯೂಸ್ ಮಾಡ್ಬೇಕು ಇವಾಗ ಟ್ರಿಕ್ಸ್ ನೋಡಿ. ಇವಾಗ ಆ ಐಡಿಯಾನ ಮತ್ತೆ ಯೂಸ್ ಮಾಡ್ತಾ ಇದೀನಿ, ಆ ಟ್ರಿಕ್ಸ್. ತಗೋ ವಿಡಿಯೋ ಮಾಡು. ಕುತ್ಕೋ, ಕೆಳಗಡೆ ಕುತ್ಕೋ. ಕಾಣ್ತಾ ಇದ್ಯಾ? ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ
ಸ್ವಲ್ಪ ಇದ್ರಲ್ಲಿ ಆಯಿಲ್ ಹಾಕ್ತೀನಿ. ಈ ಆಯಿಲ್ ನ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಈ ತರ ಫುಲ್ ಎಲ್ಲಾ ಕಡೆ ಹಂಚ್ತೀನಿ. ಆಯಿಲ್ ಎಲ್ಲ ಹಚ್ಚಾಯ್ತು. ಇವಾಗ मामा मु तो जाने के लिए मना कर दिए नहीं लो तुम्हारा फ्रूट मार्केट आधा घंटा लग रही ಕ್ಲೀನ್ ಆಗಿ ಇದ್ರಲ್ಲೇ ಹಾಕ್ತಾ ಇದೀನಿ. ಕವರ್ ಚಿಕ್ಕದಾಯ್ತು. ನೋಡಿ ಎಷ್ಟೇ ಫುಲ್ ಕ್ಲೀನ್ ಆಗಿ. ಈಗ ಫುಲ್ ಬ್ಲ್ಯಾಕ್ ಆಗಲ್ಲ. ಆಯಿಲ್ ಇರುತ್ತಲ್ಲ ಅದು ಇದು ಮಾತ್ರ ಬರ್ನ್ ಆಗುತ್ತೆ. ಒಳಗಡೆ ಆಯಿಲ್ ಇರುತ್ತೆ ಅದು ತಡೀತದೆ. ಫುಲ್ ಬ್ಲ್ಯಾಕ್ ಆಗಲ್ಲ ಪಾತ್ರೆ. ಬಂದ್ ಆಗ್ತೈತಾ? ಅದು ಆಗಿಲ್ಲ ಕವರು. ಈಗ ದೊಡ್ಡ ಕವರ್ ತಂದಿದ್ದೀನಿ. नेपाल देशिಗೆ ಅಷ್ಟೇ ಮುಗೀತು. ಇವಾಗ ಬ್ಲ್ಯಾಕ್ ಆಗಲ್ಲ ಇದು ನೋಡಿ. ಒಳ್ಳೆಯದು ಇವಾಗ ಅಕ್ಕಿನ ಹಾಕೊಂಡಿದೀನಿ ಇದ್ರಲ್ಲಿ. ಇದನ್ನ ಮುಚ್ಬಿಟ್ಟು ಇವಾಗ ರೈಸ್ ಮಾಡ್ಬೇಕು. ನೋಡಿ ಯಾವ ತರ ಬರುತ್ತೆ ಅಂತ. ಇದು ಬೆಂಕಿ ಅಂಟ್ಸಾಯ್ತು. ಇವಾಗ ಇದ್ರ ಮೇಲೆ ಇಕ್ತೀನಿ. ನೋಡಿ ಯಾವ ತರ ಮೆಲ್ಟ್ ಆಗುತ್ತೆ ಅಂತ. ಇದು ಅಷ್ಟೇ ಈಸಿ ಆಗುತ್ತೆ ಅಡ್ಗೆಗೆ. ಫುಲ್ಲು ಮೆಲ್ಟ್ ಆಯ್ತು. ಅದು ಆಯಿಲ್ ಇಂದ ಅದು ಬ್ಲ್ಯಾಕ್ ಆಗಲ್ಲ. ಆಯಿಲ್ ತಡೀತದೆ ಅಲ್ಲಿ. ಪಾತ್ರೆ ಗಲೀಜಾಗಲ್ಲ ಅಷ್ಟೊಂದು. ಕವರ್ ಅಂತೂ ಫುಲ್ಲು ಮೆಲ್ಟ್ ಆಗ್ಬಿಡುತ್ತೆ. ಒಂಥರ ಕೋಟಿಂಗ್ ತರ ಆಗ್ಬಿಡುತ್ತೆ ಕುಕ್ಕರ್ಗೆನೆ. ನೋಡಿ ಎಲ್ಲಾ ಕಡೆನೂ ಅಂಟ್ಕೊಬಿಡ್ತು. ಈಗ ಇವಾಗ ಮಸ್ತಾಗಿ ಅಂಟ್ತಾ ಇದೆ ಬೆಂಕಿ. ಈ ಕಡೆ ಅಂಟ್ತಾ ಇದೆ ಕೆಳಗಡೆ. ಇವಾಗ ಒಂದ್ ವಿಸಿಲ್ ಬಿಟ್ಬಿಟ್ಟ ಅಂದ್ರೆ ಅದು ರೆಡಿ ಆಗುತ್ತೆ. ನಾನು ಲಕ್ಷ್ಮಮ್ಮ ಇಲ್ಲಿ ನೋಡಿ ಈಗ ಮತ್ತೆ ಹಿಂಸೆ ಕೊಡ್ತಾರೆ. ಹಾ ಕಲ್ಬ ಕರಣ್ ನೀತಾನ. ಲಕ್ಷ್ಮಮ್ಮಗೆ ಈ ತರ ನೋಡ್ಕೊಂಡೆ ಅಡಿಗೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಮಣ್ಣು ತಿನ್ಬಿಡುತ್ತೆ. ಬಿಸ್ಕೆಟ್ ತಿನ್ನು ಅಂದ್ರೆ ತಿನ್ನು ಬಿಸ್ಕೆಟ್. ನೋಡಿ ಇವಾಗ ಅಂಟ್ತಾ ಇದೆ. ಅಂಟ್ಲಿ. ಬೇರೆ ಒಂದ್ ವಿಸಿಲ್ಗೆ ಜೀ ಅಂತ ಸೌಂಡ್ ಬರುತ್ತೆ. ಆಮೇಲೆ ಅಡಿಗೆ ರೆಡಿ ಮಾಡ್ಬೇಕು. ಎಂತದು ಲಕ್ಷ್ಮಿ? ಅಂಟ್ತಾ ಇರ್ಲಿ ಅದು. ಲಕ್ಷ್ಮಿ ನಿನ್ಗೆ ಬೆಸ್ಟ್ ಜಾಗ ಇದು. ಆರಾಮಾಗಿ ತಿನ್ಕೊಂಡಿರು. ಇಂಥವೆಲ್ಲ ತಿನ್ಬೇಡ ನೀನು. ಬರೀ ಈಗ ದಿಕ್ಕಿದೀನಿ ತಿನ್ನು. ಹಲೋ ಹಲೋ ಹಲೋ
ಹಾ ಹಂಗೆ ತಿನ್ಕೊಂಡಿರು, ಸುಮ್ನೆ ಆ ಕಡೆ ಈ ಕಡೆ ಓಡಾಡ್ಬೇಡ. ಓಕೆನಾ? ಹಾ ಫೈನಲಿ ರೈಸ್ ಮಾಡ್ಕೊಂಡ್ಬಿಟ್ಟೆ, ಒಗ್ಗರಣೆ ಕರೆಂಟ್ ಬಂತು, ಇದ್ರಲ್ಲೇ ಮಾಡ್ಕೊಬಿಟ್ಟೆ. ಇವಾಗ ಹಾಕಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬಿಟ್ಟು ಎಲ್ಲಾರ್ಗು ರೆಡಿ ಮಾಡ್ಬೇಕು. ಚಿತ್ರಾನ್ನ ರೆಡಿ ಆಯ್ತು. ಇವಾಗ ನನ್ಗೆ ಹೊಟ್ಟೆ ಹಸಿತಾ ಇದೆ, ನಾನು ತಿನ್ಬಿಡ್ತೀನಿ, ಆಮೇಲೆ ಅವ್ರು ಎಲ್ಲಾರು ಬಂದು ತಿಂತಾರೆ. ಅವ್ವಾ ಪಾಪುಗೂ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದೀನಿ. ನಮ್ಮವಳು ಬಂದ್ಲು. ಏನ್ ಸಮಾಚಾರ, ಚೆನ್ನಾಗಿದ್ಯಾ? ಒಯ್ ಏನ್ ನಗಿತಾ ಇದ್ಯಾ? ಓ ನೀನೇನ್ಲ? ಏಯ್ ನೀನ್ ಯಾಕೆ ಬಂದು? ಕಟಿಂಗ್ ಮಾಡ್ತೇನೆ ನೋಡಿಲ್ಲಿ ನಿಮ್ ಪಾಪು ಏತ್ ಬಿಡಿದೆ, ಅಲ್ಲಿ ಕಾಲಿಗೆ ಬಿಡಿದೆ, ಫುಲ್ ನೆಂದೋಗ್ಬಿಡಿದಿಲ್ಲ. ಎಲ್ಲೆತ್ತಿದೆ? ಅಲ್ಲಿ ಏತಿಲ್ಲ ಕಣೋ. ಮಾಮೂಲಿ ನಮ್ಮವಳು ಏನ್ ತಂದಿದ್ದಾಳೆ ಅಂದ್ರೆ ರಸಗುಲ್ಲ. ಬಾರಿಸ್ತಾ ಇರೋದೇ ರಸಗುಲ್ಲಾನು ಮತ್ತೆ ಮ್ಯಾಗಿ ತಂದಿದ್ದಾಳೆ. ಅರುಣ್ ಬಂದಿದ್ದಾನೆ, ಇವಾಗ ಹೋಗ್ಬೇಕು ನಾನು ಸ್ಟ್ರೈಟ್ಲಿಂಗ್ ಹತ್ರ. ಸ್ಟ್ರೈಟಿಂಗ್ ಇವತ್ತು ಕರೆಕ್ಟ್ ಆಗಿ ಆಗ್ಲಿಲ್ಲ, ಹೋಗಿ ಸ್ಟ್ರೈಟ್ಲಿಂಗ್ ಮತ್ತೆ ಮಾಡಿಸ್ಕೊ ಬರ್ಬೇಕು. ಏನಕ್ಕೆ ಸುಮಾರು ಜನ ಇಟ್ಕೊಂಡು ಹೋಗ್ಬೇಕು ಆತರ ಏನಾದ್ರು. ಇವಾಗ ಬಂದೆ ಇಲ್ಲಿ ನೋಡಿದ್ರೆ ಶಾಪೇ ಕ್ಲೋಸ್ ಆಗ್ಬಿಟ್ಟಿದೆ. ಫೈನಲಿ ಬಂದ್ವಿ ನಾವು ರಾಜು ಮನೆ ಹತ್ರ. ಎಲ್ಲಿದ್ದಾನು? ಏನ್ ಸಮಾಚಾರ ರಾಜಮ್ಮ? ಹೇಳ್ಬೇಕಾರೆ ಚಾವ ಆಯ್ತು ಬೇಡ. ಅಲ್ಲ ಈ ಕೈ ಕೊಡು. ವೆರಿ ಗುಡ್. ಇವಾಗ ಬಂದೆ ರಾಜು ಮನೆ ಹತ್ರ. ನಾವು ಹೋಗ್ಬೇಕಾಯ್ತು, ಇದಕ್ಕೆ ಅಲ್ಲಿ ಕ್ಲೋಸ್ ಆಗಿತ್ತು. ಇನ್ನೇನ್ ಮಾಡೋದು ಅಂದ್ಬಿಟ್ಟು ರಾಜು ಮನೆ ಹತ್ರ ಬಂದ್ವಿ ಮಾತಾಡ್ಸ್ಕೊಂಡು. ಚೆನ್ನಾಗೈತೆ. ಇಲ್ಲ ಸ್ಟ್ರೈಟ್ಲಿಂಗ್ ಮಾಡ್ತಿಲ್ಲ, ಹೆಂಗ್ ಮಾಡೋ ನೋಡೋನು. ಮತ್ತೆ ಅವನ ಹತ್ರಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ. ಏನ್ ರಾಜು ಇಷ್ಟೊಂದು ಸಾಕಿದ್ಯಾ ಬೆಕ್ಕು? 1 2 3 4 10 ಬೆಕ್ಕಿದ್ಯಾ? ಇಲ್ಲೊಂದು ಇದು ವಾವ್. ಇದು ಸಖತ್ತಲ್ಲ ಇದ್ಲಿ. ಮತ್ತೆ ವಾವ್ ಬೇಕು ನೋಡ ಬ್ರಿಸಿಂಗ್. ದೊಡ್ಡದು ನೋಡಿದ ನಾನು ನೋಡಿದೆ ಅದು. ಮಿಂಚು ಇದ್ರ ಮರಿ ಇದೆ ಆಂಟಿ, ಗಂಡ ಇಲ್ಲ ಎಣ್ಣೆ ನೋಡಿ ಎಷ್ಟು ಮೊಲಗಳು ಸಾಕಿದ್ದಾನೆ ರಾಜು. ನಾನಲ್ಲ ನಮ್ಮ ಅಮ್ಮ ಅಪ್ಪ ಏನೋ ಸಾಕಿನದು. ಇದು ಸಖತ್ತಲ್ಲ ಇದು. ಎಲ್ಲ ಚಿಕ್ಕ ಚಿಕ್ಕ ಇಷ್ಟೇ ಎಲ್ಲಿದ್ದಾವೋ? ಈ ಕಡೆ ಏ ರಾಮ ನಮ್ಮ ಅಮ್ಮನ ಕೈ ವಾವ್. ಆಗ್ತಾ ಇಲ್ಲ ಸಾಕಕ್ಕೆ, ಅದಕ್ಕೆ ಕೊಟ್ಬಿಡೋಣ ಅಂತ. ಇಷ್ಟು ದೊಡ್ಡದ ಎತ್ಕೊಯ್ತ ನಾವು. ನಾನು ಅದಕ್ಕೆ ಹೇಳ್ತಾ ಇರೋದು, ಇವ್ನು ಅರುಣ್ ಗಾರಿಗೆ ಡಬ್ಬ ನನ್ ಮಗ ಇವ್ನು ಏನಾದ್ರು ವೈಟ್ ಚಿಕ್ಕ ಚಿಕ್ಕವಾದ್ರೆ ಎತ್ಕೋ. ಇಷ್ಟು ದೊಡ್ಡದಾಗಿದಾವಲ್ಲ ಇವು. ದೊಡ್ಡವೇ ಸಾಕ್ಬೇಕಪ್ಪ ಎತ್ಕೊಂಡೋಗಿ. ಅವನಿಗೆ ಏನಾದ್ರು ಇದಕ್ಕೆ ಜೊತೆಗಿದ್ದಿದ್ ನಾಯಿ ತಿನ್ಬಿಡ್ತು ಅಂತ ಇದನ್ನ ಪೀಳಲ್ಲಿ ನಿಮ್ ನೇಪಾಳದವನು ಇಲ್ಲಿ ಮುಂದ್ಗಡೆ ಬಿಡಿ ನಿಮಿಷ ಮಾತಾಡ್ತೀರಣ್ಣ, ತಗೊಳ್ಳಿ. ಹಲೋ ಹಾ, ನಾವಪ್ಪ ಮೊಲದವ್ರು. ಯಾವಾಗ ಬರ್ತೀರಾ? ನಾವು ಇವತ್ತು ನೈಟ್ ಹಾಯ್ ಹಾಯ್. ಅದು ಹೆಂಗ್ ಹಿಡ್ಕೊಂಡು ಹೋಗ್ತೀರಾ? ಅದಕ್ಕೆ ಮತ್ತೆ ಉಸಿರಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಉಸಿರಾ ಅದಕ್ಕೆ ಚೆನ್ನಾಗಿರ್ಬೇಕು ಏನಾದ್ರು. ನೋಡಿ ಮನೆ ಹಿಂದ್ಗಡೆನು ಬೇಜಾನ್ ಬೇಕು ಮಡಗಿದ್ದಾನೆ ರಾಜು. ಈ ಎಲ್ ಶೇಪ್ ಅಲ್ಲಿ ಗಾರ್ಮೆಂಟ್ಸ್ ಓಪನ್ ಮಾಡ್ತೀಯಾ? ಓಕೆ, ಒಳ್ಳೇದಾಗ್ಲಿ ನಿನ್ಗೆ. ಎಲ್ಲೋಯ್ತು ಬೆಕ್ಕುಗಳು? ಎಲ್ಲ ಬಂದ್ಬಿಡುತ್ತೆ ನೋಡ್ಕೊಂಡಿರೇ. ಏಯ್ ಕರ್ದಿದ ತಕ್ಷಣ ಬಂತು. ಏನು ಇಷ್ಟು ಚೆನ್ನಾಗ್ ಬರ್ತವೆ? ಎಷ್ಟು ಚೆನ್ನಾಗ್ ಬಂದ್ವು ಎಲ್ಲ ಬೆಕ್ಕುಗಳು. ಇನ್ನೂ ಎಲ್ಲೆಲ್ಲ ಹೋಗ ಇದಾವೆ. ಊಟದ ಟೈಮ್ ಎತ್ಕೊಂಡೋಗ್ರಿ. ನೋಡಿ ಎಷ್ಟು ಬೇಕು. ಆಂಟಿ ಕರ್ದಿದ ತಕ್ಷಣನೇ ಬಂದ್ಬಿಡ್ತು. ನಮ್ಮನೆಯಲ್ಲಿರೋ ಬೆಕ್ಕು ಕರ್ದ್ರೆ ಓಡುತ್ತಲೇ. ರಾಜು ನಮ್ಮನೇಲಿ ಬೇಕಾಯ್ತಲ್ಲ. ನೋಡಿ ಎಲ್ಲಾ ಬೆಕ್ಕುಗಳು ಬಂದ್ಬಿಟ್ಟಿದ್ದಾವೆ. ಸೌಂಡ್ ಮಾಡ್ತಾ ಇದೆಯಲ್ಲ ಮೇಲೆ. ನಮ್ಮನೇಲಿ ನೋಡಿ ಎಲ್ಲ ಮೇಲೆ ಇದಾವೆ. ಇವು ಕೆಳಗಡೆ ಬರ್ತಾ ನಮ್ ಬೈಕ್ ಬರ್ತಾ ಇಲ್ಲ. ಇವು ಹೆಂಗ್ ನೋಡ್ತಾ ಇದಾವೆ ನೋಡಿ. ಇಲ್ಲಿ ಕದ್ದು ಮುಚ್ಚಿ ನೋಡ್ತಾ ಇದೆ ಇಲ್ಲಿ. ಯಾವಾಗಾದ್ರೂ ಬರ್ಲಿ ಬಂದು ಕೊಟ್ಟು ಕಳ್ಸ್ಬಿಡು. ಹಾಯ್. ಇವೆರಡು ಹಾಗೆ. ಅಲ್ಲಿ ಇಲ್ಲೊಂದಿದೆ, ಇಲ್ಲೊಂದು ಬಂತು ಇವಾಗ. ನೋಡಿ ಪ್ರದೇಶದಲ್ಲಿ ಹೆಂಗ್ ಬರುತ್ತೆ ಸಾಕಿದಾರಂತೆ. ನಮ್ದೆಲ್ಲ ನೋಡಿ ಇದು ಹೆಂಗಿದೆ. ಮಗ ಇದು ಯಾವ ಬೇಕು ಅಂತ ಹೇಳಿದ್ದು? ಪರ್ಷಿಯನ್ ಕ್ಯಾಟ್. ನೋಡಿ ಪರ್ಷಿಯನ್ ಕ್ಯಾಟ್.
ನೋಡಿ ಇಲ್ಲಿದಾವೆ ಮೇಕೆಗಳು. ಇದು ಬಂದ್ಬಿಟ್ಟು ಯಾರಿಗಾರ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಂಬರ್ ಹಾಕಿರ್ತೀನಿ ರಾಜುದು. ನೋಡಿ ಇಷ್ಟಿದಾವೆ ಟೋಟಲ್. ರಾಜದಲ್ಲ ಬೀರ್ಸಿಂಗ್ 1 2 4 3 4 ಇದಾವೆ. ಇವು ಸೇಲ್ಗಿದಾವೆ, ಸೇಲ್ಗಿದಾವೆ ಇವು. ಮತ್ತೆ ಹೇಳ್ಬಿಡಲೆ, ಇಲ್ಲಿ ಹೇಳ್ಬಿಡಲೆ ಎಲ್ಲೋ ಇದು ಇವು ನಾಟಿ ಕೋಳಿಗಳು. ಈ ಕೋಳಿಗಳು ಸೇಲ್ಗಿದಾವೆ. ನೋಡಿ ಇಲ್ಲೊಂದಿದೆ, ಇಲ್ಲೊಂದಿದೆ. ಇದು ಚಿಕ್ಕವು, ದೊಡ್ಡವು ತೋರಿಸ್ತೀನಿ ಮಗ. ಹೇಳಲ್ಲ ಇದ್ರಲ್ಲಿ ಏನಂತ ಏನಾನ ಹೇಳಲೆ. ಬಂದು ಯಾರಿಗಾದ್ರೂ ಬೇಕಾದ್ರೆ ನಾಟಿ ಕೋಳಿಗಳಿದಾವೆ, ಮೇಕೆಗಳಿದಾವೆ, ತಗೊಂಡ್ ಹೋಗಿ ಅಷ್ಟೇ. ಬೀರ್ಸಿಂಗ್ ನಂಬರ್ ಇರುತ್ತೆ, ಬೀರ್ಸಿಂಗ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ನ ಲೊಕೇಶನ್ ಕರ್ಕೊಂಡ್ ಬರ್ತಾನೆ, ತಗೊಂಡ್ ಹೋಗಿ. ಇಲ್ಲ ಕಣ, ನಾನು ಕಮೆಂಟ್ಸ್ ಇದು ಹಾಕ್ತೀನೋ, ಕಮೆಂಟ್ಸ್ ಅಲ್ಲಿ ನಂಬರ್ ಹಾಕ್ತಾರ, ಅವ್ರಿಗೆ ನಾವೇ ಕಾಲ್ ಮಾಡೋಣ. ನಾನು ನಂಬರ್ ಹಾಕಿದ್ರೆ ಇದಾಗುತ್ತಲ್ಲೇ. ಇಲ್ಲಿದೆ ಕಿಶ್ವೇಣಿ ರಾಲೇದ ಕಿಶ್ವೇಣಿ ಎಲ್ಲೋ ಇಲ್ಲಿದೆ ನೋಡಿ, ಇಲ್ಲೂ ಇದಾವೆ. ಇವೆಲ್ಲ ದೊಡ್ಡ ಕೋಳಿಗಳು. ಇವು ದೊಡ್ಡ ಕೋಳಿಗಳು ಎಲ್ಲ ಸೇಲ್ಗಿದಾವೆ. ಇವು ಕೆಜಿ ಎಷ್ಟು ಅಂತ ನಾನು 550 ರೂಪಾಯಿ ಕೆಜಿ. ಎಷ್ಟು? 550 ರೂಪಾಯಿ ಕೆಜಿ 550 ರೂಪಾಯಿ. ಕೋಳಿಗಳಪ್ಪ, ನಾಟಿ ಕೋಳಿ ಕೋಳಿಗಳಲ್ಲ, ಅಲ್ಲ, ನನ್ಗೆ ಗೊತ್ತಿಲ್ಲ ಕಣೋ. ನಾಟಿ ಕೋಳಿಗಳು. ನೋಡಿ ಇಲ್ಲಿ ಇಷ್ಟಿದಾವೆ ದೊಡ್ಡ. 1 2 3 4 5 6 7 8 9 10 ಇಲ್ಲಿದಾವೆ. ಚಿಕ್ಕವು ಸುಮಾರು ಇದಾವೆ, ಒಂದು 10 15 ಇದಾವೆ. ಯಾರಿಗಾರ ಬೇಕು ಅಂತಂದ್ರೆ ನಾಟಿ ಕೋಳಿಗಳು ಮತ್ತೆ ಮೇಕೆಗಳು ಎಲ್ಲ ಇದಾವೆ. ನಾನು ಇದ್ರಲ್ಲಿ ಹೇಳ್ತೀನಿ, ಕಮೆಂಟ್ಸ್ ಮಾಡಿ, ನಂಬರ್ ಕಳಿಸಿ, ನಾನು ಕಾಲ್ ಮಾಡ್ತೀನಿ. ಇಷ್ಟ ಆದ್ರೆ ತಗೊಳ್ಳಿ. ನೆಲ್ಲಿಕಾಯಿಗಳು ಬೇಕಾ ಕಿತ್ಕೊಂಡು ಹೋಗ? ಅದ್ ಕಿತ್ಕೊಂಡು ಹೋಗ್ತೀನಿ. ಬೇಕಂದಲ್ಲ ನೋಡು, ಅಲ್ಲಿಲ್ಲ. ಅದು ತಿಂದ್ರೆ ಜ್ವರ ಬಂದ್ಬಿಡುದಣ್ಣ. ಬರಲ್ಲ, ತಗೊಳ್ಳಲೇ, ಬರುತ್ತಂತೆ. ಅಲ್ಲಿ ನೋಡು, ಇಲ್ಲಿದೆ. ಇವು ಕಿತ್ತೀನಿ ಇವಾಗ. ನಲ್ಲಿಕಾಯಿಗಳಿದಾವೆ, ಇದನ್ನ ಕಿತ್ಕೊ ಹೋಗ್ತೀನಿ. ಸುಮ್ನೆ ಮರದ ಮೇಲೆ ಇದಾವೆ ಇವು. ಏನಕ್ಕಿದಾವೆ ಅದನ್ನ ಖಾಲಿ ಮಾಡ್ತೀವಿ ಇವಾಗ. 500 ರೂಪಾಯಿ ಆಯ್ತಾನ? 2,500 ಗುರು. ಹಂಗೆ ಆಯ್ತಲ್ಲ ಶೇಡಿಂಗ್. ಏನು ಅದಕ್ಕೆ ಅವ್ನು ಮತ್ತೆ ಮಾಡ್ಸೋದು, ಏನೋ ಸಾಧನೆ ಮಾಡಕ್ ಹೋಗ್ತಾನೆ. ಬಿದ್ರೆ ಬೀಳ್ಲಿ ಅಂತ ಅದಕ್ಕೆ ವಿಡಿಯೋ ಮಾಡ್ತಾರೆ. ಬಿದ್ರೇನು ನೋಡ್ತಾರೆ ಹೆಂಗ್ ಬಿದ್ರು ಅಂದ್ಬಿಟ್ಟು. ಚೆನ್ನಾಗಿರೋ ದಪ್ಪ ದಪ್ಪ ಆಗಿರೋ ಕಿತ್ಕೊ. ಡಬ್ಬ ಕೊಡು. ದಪ್ಪ ಬೇಡ, ಕವರ್ ಬೇಕಂತೆ. ಕವರ್ ಬೇಡ, ಕವರ್ ಕೊಡ್ತಾರೆ. ತಗೊಳಿದ್ರಲ್ಲ ಬೇಡ, ಬಿಸಾಕಾಯಿ. ಪೂಮಾದದು ಬ್ರ್ಯಾಂಡು. ಹೂನಪ್ಪ, ಬ್ರ್ಯಾಂಡ್ ಅದು ಪೂಮಾ ಬ್ರ್ಯಾಂಡ್ ಅಂತೆ. ತಗೊಳಲೆ, ನೀನೇ ತಿನ್ಕೊಳಪ್ಪ. ಇದರಲ್ಲಿ ಇದು ಪೂಮಾ ಅಲ್ವಾ? ಪೂಮಾ ತರ ಕಂಫರ್ಟ್ ಅಂತೆ. ಚೆನ್ನಾಗಿದಾನ? ಎಲ್ಲಿ ಒಂದು ಕೊಡು, ಹೆಂಗಿದೆ ಟೇಸ್ಟ್ ಮಾಡೋಣ. ನೋಡಿ, ಒಂದು ಈಸ್ಕೊಂಡಿದ್ದೀನಿ ಒಂದು. ವಾಪಸ್ ಕೊಟ್ಬಿಡು. ಹಾಕಿ ಎಷ್ಟು ಬೇಕು ಅಷ್ಟು. ಹಲೋ ಚಪ್ರ, ನಿಧಾನ ಕಿತ್ಕೊಳ. ಬೇಡ, ನಾವು ಬಿದ್ರೆ ಎಲ್ಲ ನೋಡ್ಲಿ ಹೆಂಗ್ ಬಿದ್ದ ಅಂದ್ಬಿಟ್ಟು. ಸ್ಲೋ ಮೋಷನ್ ಮಾಡೋಣ ಬ್ರೀಸಿಂಗ್. ಅವಾಗ ಏನು ಹೇಳು, ಕಂಟೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಕಂಟೆಂಟ್. ಚಿಕ್ಕ ಲೇ, ನಾನು ಮಾನ ಸ್ವಲ್ಪ ದಪ್ಪವಾಗಿರೋ ಹಸಿರಾಗಿ ಚಟ್ನಿ ಮಾಡಿ ತಿನ್ಬಿಡ್ತೀನಿ. ನಾನು ಹೆಂಗೆ ನೋಡಪ್ಪ ರಾಜಪ್ಪ, ಅಲ್ಲೇ ಫ್ರೆಂಡ್, ಹೊಸ ಫ್ರೆಂಡ್ ಇದಾರಪ್ಪ, ನಮ್ಗೆಲ್ಲ ಮರ್ತ್ ಬಿಟ್ಟಿದ್ದಾರೆ. ಇಲ್ಲಪ್ಪ. ಇನ್ನೇನು ಅಲ್ಲಾಡ್ಸನ ಗಾಡಿನ ಅವ್ನು ಜಾಸ್ತಿ ಚಟ್ನಿ ಮಾಡ್ಬಿಟ್ಟು ತಿನ್ಬಿಡ್ತಾನೆ. ಚಟ್ನಿ ಮಾಡಿ ತಿಂತಾನಂತೆ. ಅದೆಲ್ಲ ತಿನ್ಬೇಡ ಬ್ರೀಸಿಂಗ್, ನಮಗೂ ಬೇಕಪ್ಪ. ಮತ್ತೆ ಬೇಕಂದ್ರೆ ಈ ಗೋಡೆ ಮೇಲೆ ಹತ್ಕೊಂಡು ತಿನ್ನೋಕೆ ಹೇಳಿದಾರೆ, ಕಿತ್ಕೊಂಡು ಹೋಗಕ್ಕೆ ಹತ್ತುತ್ತಾ ಇದ್ದಾನೆ. ಸಾಧನೆ ಮಾಡ್ತಾ ಇದ್ದಾನೆ ಬ್ರೀಸಿಂಗ್. ಅಂದತ್ತ ನೋಡ, ನಿಂಗೆ ಕಿತ್ಕೊಳ್ಳಿ ಇವಾಗ. ನೀನು ಉದ್ದ ಬೇರೆ ಇದೆಯಾ, ಕಿತ್ಕೊಳ್ಳ. ಕಿತ್ಕೊಳ್ಳ ಎಷ್ಟು ಬೇಕಷ್ಟು ಎತ್ಕೊಳ್ಳೋ ಬ್ರೀಸಿಂಗ್ ಅಂದ್ರು. ಯಾಕೆ ತಲೆ ಕೆಡಿಸ್ಕೊಂತೀಯ? ಎಷ್ಟು ಬೇಕಷ್ಟು ತಗೊಳ. 2 kg ಮೇಲೆ ಇದೆ ಬ್ರೀಸಿಂಗ್. ಜಾಸ್ತಿ ಇದೆ. ಇನ್ನ ಚಟ್ನಿ ಮಾಡಿ ತಿಂತೀನಿ, ನಿನ್ಗೆ ಬೇಕಂದ್ರೆ ಎತ್ಕೋ. ನನಗ್ ಬೇಕಪ್ಪ, ನನಗ್ ಕೊಟ್ಟಿಲ್ಲ ಅಷ್ಟೇ. ಇಷ್ಟು ಕಷ್ಟ ಬಿದ್ದಿದ್ದ ನಾನು ಗಾಡಿ ಮೇಲೆ ಹತ್ಕೊಂಡು ಕುತ್ಕೊಂಡಿದ್ದೀನಿ. ಏನ್ ಪ್ರಯೋಜನ ಅವೆಲ್ಲ? ನೋಡಿ, ಇದು ಶ್ಯಾಡೋ. ಕಚ್ಚಿಬಿಡ್ತೀನಿ. ಕಚ್ಚಲ್ಲ ಕಣ. ಮೊನ್ನೆ ಯಾರೋ ಫ್ರೆಂಡ್ ಬಂದವ್ರೆ ನೋಡಪ್ಪ.
ಇವಾಗ ನಾನು ಏನ್ ಕಿತ್ತಾ ಇದ್ದೀನಿ ಅಂದ್ರೆ ಇದು ಹಣ್ಣಾಗ್ಬಿಟ್ಟವೆ, ಅದಕ್ಕೆ ಇದನ್ನ ಕಿತ್ಬಿಟ್ಟು ತಿನ್ಬಿಡ್ತೀನಿ ಅಷ್ಟೇ. ಇನ್ನ ಇದ್ ಮಾಡಲ್ಲ. ಫ್ರೀಯಾಗಿ ಎತ್ಕೊಂತಿಯಲ್ಲ ಬಿರ್ಸಿಂಗ್ ಎಲ್ಲ. ಒಳಗಡೆ ಐತೆ ನೋಡು, ಅದು ಕಿತ್ಕೊ. ಅದಕ್ಕೆ ಇದು ಆಗಿರುತ್ತೆ ತಾನೆ? ನಾನು ಅದು ಕ್ಯಾಸ್ ಹಿಡಿತೈತಲ್ಲ. ಏಯ್ ನಮ್ಮ ಮಗನೇ ಬಿಳಿಸ್ಬೇಡ, ಇರಲ್ಲ ಬಿರ್ಸಿಂಗ್ ಲೈ. ಕಟ್ ಐತ್ಲೇ, ಇಲ್ಲ ನೋಡು ಕಟ್ ಐತ್ಲೇ, ರಕ್ತ ಬಂದ್ಬಿಡ್ತು, ಅದಕ್ಕೆ ರಕ್ತ ಬಂದ್ಬಿಡ್ತು. ಈ ಹಣ್ಣಾಗಿದೆ ಕಣೋ. ಓ, ಹಿಂಗೆ ಇವಾಗ ನಮ್ಮ ಹತ್ರ ಏನು ಇಲ್ಲ, ಅದನ್ನ ದಾಳಿಂಬ್ರೆ ಹಣ್ಣು ಕಿಲಕ್ಕೆ, ಅದಕ್ಕೇನೆ ನೋಡಿ ಏನೋ ಮಚ್ಚಿ ಇದು ಏನದು ಕೆಳಗಡೆ ಬಿದ್ದಿತ್ ಕಣಲ್ಲೇ. ಅದೇನ ಕೆಳಗೆ ಬಿದ್ದಿದ್ದು, ಅದನ್ನ ಎತ್ಕೊಂಡು ಕಬ್ಣನ ಹಿಂಗ್ ಸುತ್ಬಿಟ್ಟು ಸರಿಯಾಗಿ ಕ್ಲಾಂಪ್ ತರ ಮಾಡಿದಾನೆ. ಇವಾಗ ಕಟ್ಟಕ್ಕೆ ನಾನೊಂದು ಇದು ಎತ್ಕೊಟ್ಟಿದ್ದೀನಿ, ಇದು ಅಲ್ಯೂಮಿನಿಯಂದು ವೈರ್ ಇದು. ತಗೊಳ ಕಟ್ಟ ತಗೊಳ. ದಾರ ಹುಡುಕ್ಬೇಕು, ಇಲ್ಲೆಲ್ಲ ಸಿಕ್ಕುತ್ತೆ, ಬಟ್ ಅಷ್ಟು ಟೈಮ್ ಇಲ್ಲ ಅಂತಾನೆ ಇವನು, ಪೇಷನ್ಸ್ ಇಲ್ಲ ಅಂತಾನೆ. ಅಷ್ಟು ಪೇಷನ್ಸ್ ಇರ್ಬೇಕು ಬಿರ್ಸಿಂಗ್. ತಗೊಳ. ಇದನ್ನ ಹಿಂಗ್ ಮಾಡ್ಬಿಟ್ಟು ಕೊಕ್ಕಿ ತರ ಮಾಡ್ಬಿಟ್ಟು ಇಲ್ಲ ಗಟ್ಟಿ ಇಲ್ಲ ಅಣ್ಣ ಅದು ಇದಕ್ಕೆ ಚೆನ್ನಾಗಿದೆ. ಅದೇ ಗಟ್ಟಿನೇ ಇರ್ಬೇಕು, ಈ ತರ ಮೃದು ಇದ್ರ. ಹಾ ಈ ಕಡೆ ಅಲ್ಲೈತೆ ಅದು. ಆ ಕಡೆ ನಿಧಾನಕ್ಕೆ, ಅಷ್ಟು ಫಾಸ್ಟ್ ಆಗಿ ಇಳಿಬೇಡ ಬಿರ್ಸಿಂಗ್, ನಿಧಾನಕ್ಕೆ ಹೇಳಿ. ನೋಡು ಆಲ್ರೆಡಿ 2 ಡ್ಯಾಮೇಜ್ ಮಾಡ್ಬಿಟ್ಟಿದ್ದಾನೆ ಇವನು. ನೋಡಿ ಆಂಟಿ, ಬಿದ್ರೆ ಡ್ಯಾಮೇಜ್ ಅದು. ನೋಡಿ ಆಂಟಿ ಹೆಂಗ್ ಡ್ಯಾಮೇಜ್ ಮಾಡ್ಬಿಟ್ಟ ಅವನು. ಡ್ಯಾಮೇಜ್ ಆಗ್ಬಿಟ್ಟು ನೀನ್ ತಿಂತ್ಯಪ್ಪ, ಬಟ್ ಡ್ಯಾಮೇಜ್ ಆದ್ರೆ ಏನ್ ಬರೋದು, ಒಂಥರ ಇದಿರಲ್ಲ. ಇಲ್ಲ ಬರುತ್ತೆ ಇರೋ, ಗಾಳಿ ಬರ್ತಾ ಇದೆ ಅದಕ್ಕೆ ದೂರ ಹೋಗಿ. ಗಾಳಿ ಬಂದ್ರೆ ದೂರ ಹೋಗ್ಬೇಕು ಅನ್ಸುತ್ತೆ. ನಿನಗ್ ನೋಡಿದ್ದು ಕೀಳ್ತಾ ಇದೆಯಲ್ಲ ಅದಕ್ಕೆ. ಹಾ ತಾತ ಸಾಧನೆ ಮಾಡೋದು. ನಿಧಾನಕ್ಕೆ ಅಲ್ಲೇ ಇದೆ ಎಕ್ಸಾಕ್ಟ್ಲಿ ಅಲ್ಲೇ ಇದೆ. ನಿಧಾನಕ್ಕೆ ಇದ್ ಮಾಡ ಬಿರ್ಸಿಂಗ್, ನಿಧಾನಕ್ಕೆ ಹೇಳಿಯೋ, ಜಾಸ್ತಿ ಜೋರು ಹೇಳಿಬೇಡ ನೀನು. ಒಳಗಡೆ ಹೋಗ್ತಲ್ಲ ಸುಮ್ನೆ. ಕರೆಕ್ಟ್ ಆಗಿದೆ, ಒಳಗೆ ಹೇಳಿ ಹಂಗೆ. ಅಲ್ಲೇ ಇದೆ ನೋಡು, ಕಾಣಿಸಲ್ವ ನಿನ್ ಕಣ್ಣಿಗೆ? ಸ್ವಲ್ಪ ತಿರ್ಸಂಗೆ ಹೀರೋ, ನಾನು ಹೇಳ್ತೀನಿ ಅದು. ಹಾ ಕರೆಕ್ಟ್ ಬಂತು, ಹೇಳಿ. ನೋಡಿ ಮತ್ತೆ ಬಿತ್ತು ಏಟು, ನೋಡು ಮತ್ತೆ ಹೊಡೆದೈತೆ ಅನ್ಸುತ್ತೆ. ಹಾ ಸಾಕು. ಹೊಡೆದೈತಾ? ನೆಲ್ಲಕಾಯಿ ಕಿತ್ಕೊಳ್ರ. ಅಷ್ಟೇ, ಎಲ್ಲ ಹೊಡೆದು ಎಲ್ಲ ಬೀಳಿಸಿ 2 ಕಿತ್ಕೊಂಡ, ಅದು ಎಲ್ಲ ಹೊಡೆದೋಯ್ತು. ಇವನಿಗೆ ಹೇಳ್ದೆ ನಾನು, ನಿಧಾನಕ್ಕೆ ಕೀಳು ಅಂತಂದೆ, ನೋಡು ಪೀಸೇ ಮಾಡ್ಬಿಟ್ಟ. ಥೂ ಬಿರ್ಸಿಂಗ್ಲೇ, ನೀನ್ ವಿಚಿತ್ರ ಅಲ್ಲೇ ನಿಲ್ಲಿ. ತಗೋ. ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಅನ್ಸುತ್ತೆ, ನನ್ಗೆ ಗೊತ್ತಿದ್ ನಂಗೆ. ಹಾಕು. ನಾನು ಟೇಸ್ಟ್ ನೋಡ್ತೀನಿ. ಬಿದ್ದೋಗಿರೋ ತಿನ್ನಲ್ಲ ಅಂತ ಇದ್ದಲ್ಲ ತಿನ್ನೋದೇ ಅವೆಲ್ಲ. ನಾನು ಬೇರೆ ಎಷ್ಟು ತಿಂದಿದ್ದೆ ಕೆಳಗಡೆಯಿಂದಾನೆ ಅವಾಗ ನ್ಯೂಟನ್ ಪಾರ್ಕ್ ಸುತ್ತಾಡ್ಕೊಂಡು ಸೊಂಪು ನೀರೇ ಕುಡಿತಾ ಇದ್ದೆ. ಅಂದ್ರೆ ಕೆಳಗಡೆಯಿಂದಾನೆ ಮುಟ್ಟೋದು ಇವು, ಅವ್ನ್ ಹೇಳ್ಬಿಡು. ಭೂಮಿಯಿಂದಾನೆ ಗೊಬ್ಬರ ಹಾಕಿದ್ರೇನೆ ಆಗೋದು. ಗೊಬ್ಬರ ಆದ್ರೂ ನಡೀತದೆ. ನಾನು ಟೇಸ್ಟ್ ಮಾಡೋಣ. ಸಕ್ಕದಾಗಿದೆ ಸೀರಿಯಸ್ಲಿ. ಏನಣ್ಣ ನಿಮ್ಗೆ ಯಾವ ತರ ಅನ್ಸ್ತಿದೆ? ನೀವು ಡೈಲಿ ತಿಂತೀರ ಅನ್ಸುತ್ತಲ್ಲ? ಅದಕ್ಕೆ ಅವ್ನ್ ದಪ್ಪ ಇರೋದು. ಹಾಕ ನನಗೂ ಯಾಕೋ ಮಗಳು ತಿಂತಲ್ಲ, ಮಗಳು ತಿಂತಲ್ಲ. ಅದು ಇನ್ನ ಮಗ ಅದ್ರಲ್ಲಿ ಕಿತ್ಕೊಬೇಕು. ಯಾವಾಗಾದ್ರು ತಿನ್ಬಾರ್ದು. ನೀನ್ ತಿನ್ಬಾರ್ದು ಜಾಸ್ತಿ. ಹೋಗೋ ನನ್ ಮಗ್ನೆ. ಓಕೆ, ಒಂದೇ ಸಲ ಕೊಟ್ಬಿಟ್ಟ, ಇಷ್ಟು ಖುಷಿ ಆಯ್ತು. ಒಂದು ಬೀರ್ಸಿಂಗೆ, ಒಂದು ನನಗೆ ಕಾಯಿ. ಇವಾಗ ಮನೆಗೆ ಫೈನಲಿ ದಾಳಂಬಳೆ ಕಿತ್ಕೊಂಡ್ರಿ, ನಲ್ಲಿಕಾಯಿ ಕಿತ್ಕೊಂಡ್ರಿ, ಮತ್ತೆ ಎಂಜಾಯ್ ಮಾಡಿದ್ವಿ. ಬೆಕ್ಕುಗಳು ನೋಡಿದ್ವಿ, ಮತ್ತೆ ನಾಯಿಗಳು ನೋಡಿದ್ವಿ, ಮೇಕೆಗಳು ನೋಡಿದ್ವಿ, ಕೋಳಿಗಳು ನೋಡಿದ್ವಿ, ಮೊಲಗಳು ನೋಡಿದ್ವಿ. ಎಷ್ಟು ಸಾಕಿದಾನೆ ಅಂದ್ರೆ ರಾಜು. ಇದಕ್ಕೆ ಮುಂಚೆ ಏನಾದ್ರು ಡಾಕ್ಯುಮೆಂಟ್ ಇದೆಯಾ ಅವ್ರದ್ದು? ಅವ್ರ ಹೆಸರಾಗ ಡೀಲ್ ಮಾಡ್ತಾ ಇದೆಯಲ್ಲಪ್ಪ ನೀನು. ದೊಡ್ಡ ಡೀಲು. ಸರ್ ನಮ್ಗೆ ಸರಿ ರಾಜು, ಬರ್ತೀವಿ. 18 ಅವ್ರು ಕೊಡೋದ್ ಕೇಳಿ, ಒಂದು ನಮ್ಗೆ 2 ರೂಪಾಯಿ ಅಡ್ಡ ಕೇಳಿ ಅಷ್ಟೇ. ಮತ್ತೆ ಸರಿ ಬಾಯ್ ರಾಜು. ಈಗ ಬಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು ಇಬ್ರು. ಹೆಲ್ಮೆಟ್ ಎಲ್ಲ ಒಳಗಡೆ ಇದೆಯಾ? ಒಳಗಡೆ ತೆಗಿ ಆಯ್ತು. ತೆಗಿಯೋಣ ಇದು. ಇವಾಗ ಫುಲ್ ಕ್ಲಿಯರ್ ಆಗುತ್ತೆ. ಅವತ್ತು ಆಗಿರ್ಲಿಲ್ಲ, ಸ್ವಲ್ಪ ಮಿಸ್ಟೇಕ್ ಆಯ್ತು, ಮಿಷಿನ್ ಪ್ರಾಬ್ಲಮ್ ಆಗಿತ್ತು. ಇವಾಗ ಫುಲ್ ಸ್ಟ್ರೈಟ್ಲಿಂಗ್ ಆಗುತ್ತೆ. ಇವಾಗ ಫುಲ್ ಗುಂಗುರು ಆಗಿದೆ, ನೋಡ್ಕೊಳ್ಳಿ, ಆಮೇಲೆ ತೋರಿಸ್ತೀನಿ. ಓಕೆ, ಏತ್ ಬಿಡಿದೆಯಲ್ಲ ಇದ್ರಲ್ಲಿ. ಮತ್ತೆ ಕ್ರೀಮಾ ಏತಂಗಿದೆ. ಓಕೆ ಫೈನಲಿ ಎಲ್ಲ ಮುಗೀತು. ಇವಾಗ ಈಗ ಮನೆಗೆ ಹೋಗ್ಬಿಟ್ಟು ಅರ್ಧ ಅವ್ರಿಗೆ ವಾಶ್ ಮಾಡ್ಬೇಕು. ಆಮೇಲೆ ನೋಡಿ ಯಾವ ತರ ಬರುತ್ತೆ ಅಂದ್ಬಿಟ್ಟು. ಅವತ್ತರ ಮಿಸ್ಟೇಕ್ ಆಗಿತ್ತು, ಇವತ್ತು ಪರ್ಫೆಕ್ಟ್ ಆಗಿದೆ. ನಿಮ್ಗೇನ್ ಅನ್ನಿಸ್ತಾ ಇದೆ? ಯಾರು ಏತ್ ಬಿಡ್ದಂಗೆ ನಿಮ್ಗೆ ಬಾಂಡ್ಲಿ ತರ ಅನ್ನಿಸ್ತಾ ಇದೆ. ಆಮೇಲೆ ರೆಡಿ ಆಗುತ್ತೆ. ಚೆನ್ನಾಗಿದೆ. ಮನುಷ್ಯ ಬಂದಿದ್ದಾನೆ ಇವಾಗ ಕರ್ಕೊಂಡು ಹೋಗಕ್ಕೆ. ರೆಡಿ. ಡ್ರೈವರ್ ಅಪ್ಪ ನಾವು, ಹೆಲ್ಪರ್ ಅಪ್ಪ. ಈಗ ಡ್ರೈವರ್ ಹೆಲ್ಪ್ ಮಾಡ್ತೀಯಲ್ಲ, ಹೆಲ್ಪ್ ಮಾಡ್ತೀಯಲ್ಲ. ಹೆಲ್ಪರಾ?
ಫೈನಲಿ ಬಂದೆ ಮನೆ ಹತ್ರ. ನಮ್ಮೋಳ್ ಕೆಲ್ಸಕ್ಕೆ ಹೋಗ್ತಾಳೆ. ಡ್ರಾಪ್ ಮಾಡ್ಬಿಡಂಗಿಲ್ಲ. ಹೆಲ್ಪರ್ ಅಲ್ಲೇ, ಡ್ರೈವರ್ ಅಲ್ಲೇ. ಇದೆಯಮ್ಮ ನೀನು ಏನ್ ಮಾಡ್ತಾ ಇದೀಯ ಅಷ್ಟು ಹೇಳು. ಏನ್ ಮಾಡ್ತಾ ಇದೀಯ ನೀನು? ನೋಡಿಲ್ಲಿ ನಾನು ಏನ್ ಮಾಡ್ಕೊಂಡ್ ಬಂದಿದ್ದೀನಿ. ನೋಡಿಲ್ಲಿ, ಓಯ್ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು. ನೋಡು ಲಕ್ಷ್ಮೀ, ಲಕ್ಷ್ಮೀ. ಇವಾಗ ನಾನು ನಮ್ ಪಾಪು ರೌಂಡಿಂಗ್ಸು 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 1 ರೌಂಡ್, 2 ರೌಂಡ್, 3 ರೌಂಡ್, 3 ರೌಂಡ್ ಹೊಡ್ಸಿದೀನಿ ನಮ್ ಪಾಪುಗೆ. ನೋಡು ಅಲ್ಲಿ ನೋಡು. ಒಡಿ ರೌಂಡಿಂಗ್ಸು, ಒಡಿ ರೌಂಡಿಂಗ್ಸು, ಒಡಿ ರೌಂಡಿಂಗ್ಸು, ಒಡಿ ರೌಂಡಿಂಗ್ಸು, ಒಡಿ ರೌಂಡಿಂಗ್ಸು. ಇವಾಗ 1/2 ಅವರ್ ಆಯ್ತು. ಕೂದಲು ತೊಳಿಬೇಕು, ಕೂದಲು ತೊಳ್ಕೊಬಿಡ್ತೀನಿ. ಆಮೇಲೆ ಪಾಪುಗೆ ಹಾಲ್ ಮಾಡ್ಬೇಕು. ಅದಕ್ಕೋಸ್ಕರ ಇವಾಗ ವಾಶ್ ಮಾಡಿದೀನಿ. ನೋಡೋಣ ಫುಲ್ಲು ಡ್ರೈ ಆದ್ಮೇಲೆ ಯಾವ ತರ ಬರುತ್ತೆ ಅಂತ. ಇವಾಗ ಪಾಪುಗೆ ಹಾಲ್ ಕುಡಿಸ್ತಾ ಇದ್ದೀನಿ. ತುಂಬಾ ಹೊಟ್ಟೆ ಹಸ್ಕೊಂಡಿದೆ, ಅದಕ್ಕೋಸ್ಕರ ಹಾಲ್ ಮಾಡಿದೆ. ಇವತ್ತೂನು ಕರೆಂಟ್ ಹೋಗ್ಬಿಟ್ಟಿದೆ. ನಾವು ಈ ತರ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ. ನಾನು ರಿಂಗ್ ಲೈಟು ಯೂಸ್ ಆಯ್ತು. ಕುಡಿ ಲಕ್ಷ್ಮಮ್ಮ, ಹಾಲ್ ಕುಡಿ, ಮಲ್ಕೋ. ಇವಾಗ ಚೆನ್ನಾಗಿ ಒಣಗ್ಬಿಡ್ತು. ಈಗ ಚೆನ್ನಾಗ್ ಕಾಣ್ತಾ ಇದೆ. ಇವಾಗ ಆಯ್ತು ಸ್ಟ್ರೈಟ್ನಿಂಗ್ ಫೈನಲಿ.